ಯೂಟ್ಯೂಬ್ ಚಾನಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಎಕ್ಸರ್ಸೈಸ್ ನೋಡೋಣ. ಫಸ್ಟ್ ಎಕ್ಸರ್ಸೈಸ್ ಯಾವುದು? ದ ಗ್ರಾಫ್ಸ್ ಆಫ್ y. ಫಸ್ಟ್ ಎಕ್ಸರ್ಸೈಸ್ 2.1. ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ. ದ ಗ್ರಾಫ್ಸ್ ಆಫ್ y equals to p of x are given in figure 2.10. 2.10 ಫಿಗರ್ಸ್ ಇದಾವೆ. ಇದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇದಾವೆ. ಎಷ್ಟಂದ್ರೆ 6 ಫಿಗರ್ ಕೊಟ್ಟಿದ್ದಾರೆ. ಅದಕ್ಕೆ ನೇಮ್ 2.10 ಅಂತ ಹೇಳಿದ್ದಾರೆ. ಬಿಲೋ ದ ಸಮ್ ಆಫ್ ಪಾಲಿನಾಮಿಯಲ್ p of x, ಫೈಂಡ್ ದ ನಂಬರ್ ಆಫ್ zeros ಆಫ್ p of x ಇನ್ ಈಚ್ ಕೇಸ್. ಇಲ್ಲೇನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಗ್ರಾಫ್ ಡ್ರಾ ಮಾಡಿದ್ದಾರೆ. ಪಾಲಿನಾಮಿಯಲ್ ಗ್ರಾಫ್ ಡ್ರಾ ಮಾಡಿದ್ದಾರೆ. ನೀವೇನ್ ಮಾಡ್ಬೇಕು, ಆ ಗ್ರಾಫ್ ನ ನೋಡಿ ಝೀರೋಸ್ ಏನು ನಂಬರ್ ಆಫ್ ಝೀರೋಸ್ ನ ಹೇಳ್ಬೇಕು. ಇವು ಗ್ರಾಫ್ ನ ನೋಡಿ ನೀವು ನಂಬರ್ ಆಫ್ ಝೀರೋಸ್ ನ ಹೇಳ್ಬೇಕು. ಹೇಳ್ತೀರಾ? ರೆಡಿ ಇದ್ದೀರಾ? ಓಕೆ, ಹಾಗಾದ್ರೆ ಹೇಳಿ ನೋಡೋಣ. ನಾನು ಬೇಸಿಕಲಿ ಹೇಳಿದೆ ನಂಬರ್ ಆಫ್ ಝೀರೋಸ್ ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಗ್ರಾಫ್ ಟಚ್ ಆಗಿದೆ ಆ ಪಾಯಿಂಟ್ ನಾವು ನಂಬರ್ ಆಫ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂತ ತಗೋತೀವಿ. ಅಂದ್ರೆ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಎಕ್ಸ್ ಆಕ್ಸಿಸ್ ಗೆ ಯಾವ ಪಾಯಿಂಟ್ ಅಲ್ಲಿ ಟಚ್ ಆಗಿದೆ ಅಷ್ಟು ಝೀರೋಸ್ ಇರತ್ತೆ. ಏನು? ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗಿರ್ಬೇಕು. ಎಕ್ಸ್ ಆಕ್ಸಿಸ್ ಯಾವುದು? ಹಾರಿಜಾಂಟಲ್ ಆಕ್ಸಿಸ್. ಹಾರಿಜಾಂಟಲ್ ಆಕ್ಸಿಸ್ ಗೆ ಟಚ್ ಆಗಿರೋ ಲೈನ್ ಎಕ್ಸ್ ಆಕ್ಸಿಸ್. ಹಾರಿಜಾಂಟಲ್ ಲೈನಿಗೆ ನಾವು ಎಕ್ಸ್ ಆಕ್ಸಿಸ್ ಅಂತೀವಿ. ಆ ಆಕ್ಸಿಸ್ ಮೇಲೆ ಆ ಗ್ರಾಫ್ದು ಯಾವ ಪಾಯಿಂಟ್ ಟಚ್ ಆಗಿದೆ ಆ ಪಾಯಿಂಟ್ ನ ನಾವು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಾ? ಹಾಗಾದ್ರೆ ಹೇಳಿ ನೋಡೋಣ. ಫಸ್ಟ್ ಗ್ರಾಫ್ ಅಲ್ಲಿ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಹೇಳಿ. ಫಸ್ಟ್ ಗ್ರಾಫ್ ಅಲ್ಲಿ ಎಕ್ಸ್ ಆಕ್ಸಿಸ್ ಇದು ಗ್ರಾಫ್, ಇದು ಒರಿಜಿನಲ್ ಆಕ್ಸಿಸ್. ಇಲ್ಲಿ ಗ್ರಾಫ್ ಡ್ರಾ ಮಾಡಿದ್ದಾರೆ. y ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆ. ಇದು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಎಷ್ಟು ಹೇಳಿ ನೋಡೋಣ. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಲ್ಲಿ ಇಲ್ಲ. ಯಾಕೆ ಹೇಳಿ? ಅಲ್ಲಿ ಎಕ್ಸ್ ಆಕ್ಸಿಸ್ ಗೆ ಯಾವ ಪಾಯಿಂಟ್ ನು ಟಚ್ ಆಗಿಲ್ಲ. ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಗ್ರಾಫ್ ಲೈ ಆಗಿಲ್ಲ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇದರ ಆನ್ಸರ್ ಏನು? ನೋ ಝೀರೋಸ್. ಫಸ್ಟ್ ಒನ್ ಆನ್ಸರ್ ಏನು? ನೋ ಝೀರೋಸ್. ಸೆಕೆಂಡ್ ಹೇಳಿ ನೋಡೋಣ. ರೈಟ್. ಏನು? 1. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಎಷ್ಟಿದಾವೆ? 1. ನಂಬರ್ ಆಫ್ ಝೀರೋಸ್ ಆಫ್ ಅ p of x ಈಸ್ ಇಲ್ಲಿ ನಾನ್ ಝೀರೋ, ಇಲ್ಲಿ 0, ಇಲ್ಲಿ 3 ಪಾಯಿಂಟ್ ಇಲ್ಲಿ 1 ಪಾಯಿಂಟ್ ಇದೆ ಎಕ್ಸ್ ಆಕ್ಸಿಸ್ ಅಲ್ಲಿ. ಇಲ್ಲಿ 1 2 3 ಅಂದ್ರೆ 3 ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಇಲ್ಲಿ ನಂಬರ್ ಆಫ್ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಎಷ್ಟಿದೆ? 3 ಇದೆ. ಇಲ್ಲಿ 1, ಇಲ್ಲಿ ನೋ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ ಇನ್ನ ಕೆಲವೊಂದಿಷ್ಟು 3 ಗ್ರಾಫ್ ಇದಾವೆ, ಅವು ಕೊಡ್ತೀನಿ. ಅದರದ್ದು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ನೀವು ಹೇಳ್ತೀರಾ? ರೆಡಿ ಇದ್ದೀರಾ? ಬನ್ನಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ 3 ಗ್ರಾಫ್ಸ್ ತಗೊಳ್ಳಿ. ಇದರದ್ದು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಹೇಳ್ಬೇಕು. ಹೇಳಿ ನೋಡೋಣ. ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಇಲ್ಲಿ ನಾನು ಬರ್ದಿರೋದು ನೋಡಿ ಹೇಳ್ಬೇಡಿ, ನೀವೇ ಓನ್ ಆಗಿ ಹೇಳ್ಬೇಕು. ಏನು? ಇಲ್ಲಿ ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಎಷ್ಟು ಹೇಳಿ ಕ್ವಿಕ್ ಆಗಿ ಹೇಳಿ. ರೈಟ್. ಎಷ್ಟು? 2. ಹೇಗೆ? 2 ಪಾಯಿಂಟ್ಸ್ ಇಂಟರ್ಸೆಕ್ಟ್ ಆಗಿದೆ. ಯಾವ ಆಕ್ಸಿಸ್ ಗೆ? ಎಕ್ಸ್ ಆಕ್ಸಿಸ್. ನೆಕ್ಸ್ಟ್ ಇಲ್ಲಿ 4 ಪಾಯಿಂಟ್ಸ್ ಇಂಟರ್ಸೆಕ್ಟ್ ಆಗಿದೆ. ಯಾವ ಆಕ್ಸಿಸ್ ಗೆ? ಎಕ್ಸ್ ಆಕ್ಸಿಸ್ ಗೆ.
ಹಾಗಾದ್ರೆ ಇಲ್ಲಿ 4 ಅನ್ನ ನಾವು ಝೀರೋಸ್ ಆಫ್ ಪಾಲಿನೋಮಿಯಲ್ ಅಂತ ಹೇಳ್ಬೋದು ಇದರದ್ದು, ಈ ಗ್ರಾಫ್ದು. ಇಲ್ಲಿ 3, ಅಲ್ಲಿ 3 ಪಾಯಿಂಟ್ ಎಕ್ಸೆಸ್ ಮೇಲೆ ಆ ಗ್ರಾಫ್ದು 3 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಯಾವ ಲೈನ್ ಮೇಲೆ? ಯಾವ ಎಕ್ಸೆಸ್ ಮೇಲೆ? ಎಕ್ಸೆಸ್ ಮೇಲೆ. 1 2 3 ಇವು 3 ಎಕ್ಸೆಸ್ ಮೇಲೆ ಏನಾಗಿದೆ? ಆ ಗ್ರಾಫ್ ಇಂಟರ್ಸೆಕ್ಟ್ ಆಗಿದೆ. ಗ್ರಾಫ್ ಯಾವ ಪಾಯಿಂಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿರತ್ತೆ ಆ ಪಾಯಿಂಟ್ಸ್ ಅನ್ನ ನಾವು ಏನನ್ಬಹುದು? ಝೀರೋಸ್ ಆಫ್ ಅ ಪಾಲಿನೋಮಿಯಲ್. ಬೇಸಿಕ್ ಅಲ್ಲಿ ನಾನು ಹೇಳಿದ್ದೇನೆ. ಈಗ ಅವೇ ಬೇಸಿಕ್ ಟಾಪಿಕ್ಸ್ ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು? ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಇನ್ನ ಕ್ವಶನ್ಸ್ ಕೊಡ್ತೀನಿ. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ರೆಡಿ ಇದ್ದೀರಾ ಸಾಲ್ವ್ ಮಾಡೋದಕ್ಕೆ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಇದು ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ಅ ಪಾಲಿನೋಮಿಯಲ್. ಏನು? ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ಅ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್. ಇಲ್ಲಿ ಎಷ್ಟು ಗ್ರಾಫ್ ಇದಾವೆ? ಇಲ್ಲಿ 6 ಗ್ರಾಫ್ ನ ನಾನು ಡ್ರಾ ಮಾಡಿದ್ದೇನೆ. ಇವು ಗ್ರಾಫ್ ನ ನೋಡಿ ನೀವು ನಂಬರ್ ಆಫ್ ಪಾಲಿನೋಮಿಯಲ್ಸ್ ನ ಹೇಳ್ಬೇಕು. ಹೇಳ್ಬೇಕು ಮತ್ತೆ ವಿತ್ ರೀಸನ್ ಹೇಳ್ಬೇಕು. ಯಾಕೆ ಅಷ್ಟೇ ಇದಾವೆ ಅಂತ ರೀಸನ್ ಹೇಳ್ಬೇಕು. ರೀಸನ್ ಹೇಳ್ತೀರಾ? ರೀಸನ್ ಹೇಳ್ಬೇಕು ಮತ್ತೆ ಎಷ್ಟು ಝೀರೋಸ್ ಆಫ್ ಪಾಲಿನೋಮಿಯಲ್ ಇದಾವೆ ಅಂತ ಹೇಳ್ಬೇಕು. ಹೇಳ್ತೀರಾ? ಓಕೆ. ಇದು ಫಸ್ಟ್ ಗ್ರಾಫ್ ಅಲ್ಲಿ ಹೇಳಿ ನೋಡೋಣ. ರೈಟ್. ಎಷ್ಟು? 1. ಹಾಗಾದ್ರೆ 1 ಬಿಕಾಸ್ ಯಾಕೆ ಹೇಳಿ? ದಿಸ್ ಗ್ರಾಫ್ ಇಂಟರ್ಸೆಕ್ಟ್ ಅಟ್ 1 ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂತ ನೀವು ರೀಸನ್ ಬರಿಬೇಕು. ಏನಂತ ಬರಿಬೇಕು ರೀಸನ್? this graph is intersect at ಡ್ಯಾಶ್ ಪಾಯಿಂಟ್. ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಇಲ್ಲಿ ಪಾಯಿಂಟ್ಸ್ ಬರಿಬೇಕು. ಆನ್ ಎದ್ರ ಮೇಲೆ? ಎಕ್ಸ್ ಆಕ್ಸಿಸ್. ದಿಸ್ ಗ್ರಾಫ್ ಈಸ್ ಇಂಟರ್ಸೆಕ್ಟ್ ಆನ್ ಡ್ಯಾಶ್ ಪಾಯಿಂಟ್ ಅಟ್ ಡ್ಯಾಶ್ ಪಾಯಿಂಟ್. ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಇಲ್ಲಿ ನೀವು ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಆನ್ ಎಕ್ಸ್ ಆಕ್ಸಿಸ್ ಅಂತ ಈ ತರ ರೀಸನ್ ಬರಿಬೇಕು. ಏನು? ಇದು ರೀಸನ್. ಇವು ಎಲ್ಲ ಗ್ರಾಫಿಗೂ ಸೇಮ್ ಹೀಗೆ ರೀಸನ್ಸ್ ನ ಬರಿಬೇಕು. ಎಲ್ಲ ಗ್ರಾಫಿಗೂ ಸೇಮ್ ಇದೇ ತರ ರೀಸನ್ಸ್ ನ ಬರಿಬೇಕು. ಬರಿತೀರಾ? ಓಕೆ. ಹಾಗಾದ್ರೆ ಇಲ್ಲಿ 1 ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿ ಇದ್ರ ರೀಸನ್ ಬರಿಬೇಕು. ಕೆಳಗಡೆ ಈ ಲೈನ್ ಕಂಪ್ಲೀಟ್ ಮಾಡ್ಬೇಕು. ಇಲ್ಲಿ ಯಾವ ಪಾಯಿಂಟಿಗೆ ಇಂಟರ್ಸೆಕ್ಟ್ ಆಗಿದೆ ಅಂತ ಆ ಪಾಯಿಂಟ್ ಅಲ್ಲಿ ನೋಟ್ ಮಾಡ್ಬೇಕು. ನೆಕ್ಸ್ಟ್ ಏನು? ಈ ಗ್ರಾಫ್ ಅಲ್ಲಿ ಎಷ್ಟು ಝೀರೋಸ್ ಆಫ್ ಪಾಲಿನೋಮಿಯಲ್ ಇದೆ? ರೈಟ್. ಎಷ್ಟು? 2. ಅಂದ್ರೆ ದಿಸ್ ಗ್ರಾಫ್ ಈಸ್ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ or a points on x axis. Point or a points. 1 ಪಾಯಿಂಟ್ ಇದ್ರೆ ಪಾಯಿಂಟ್ ಅಂತ ಅನ್ಬೇಕು. ಒಂದಕ್ಕಿಂತ ಹೆಚ್ಚಿದ್ರೆ ನೀವು ಅಲ್ಲಿ ಏನ್ ಅನ್ಬೇಕು?
ಬಹಳಷ್ಟು ಪಾಯಿಂಟ್ಸ್ ಇದಾವೆ ಅಂತ ಅನ್ಬೇಕು, ಅದನ್ನ ನಾವು ಪಾಯಿಂಟ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಈ ಗ್ರಾಫ್ ನೋಡೋಣ, ಇಲ್ಲ ಇವು ನೋಡೋಣ. ಇದು ನೀವು ಹೇಳ್ತೀರಾ, ಇದು ನೀವು ಬರೀತೀರಾ? ಓಕೆ, ನಾನು ಇದನ್ನ ಹೇಳ್ತೀನಿ. ಯಾವ್ದು ಹೇಳೋಣ, ಹೇಳಿ ನೋಡೋಣ, ನೀವೇ ಹೇಳಿ. ನೀವು ಯಾವ್ದು ಹೇಳ್ತೀರಿ ಆ ಗ್ರಾಫ್ನ ನಾನು ಹೇಳ್ತೀನಿ. ಇದ್ ಹೇಳಂದ್ರೆ ಇದ್ ಹೇಳ್ತೀನಿ, ಇದ್ ಹೇಳಂದ್ರೆ ಇದು, ಇದಂದ್ರೆ ಇದು, ಇದಂದ್ರೆ ಇದು. ಇಲ್ಲ ಎಲ್ಲಾನು ನೀವೇ ಸಾಲ್ವ್ ಮಾಡ್ತೀನಿ ಅಂದ್ರೆ ಇನ್ನ ಈಸಿ ಆಗತ್ತೆ. ನಾನು ಫಾಸ್ಟ್ ಆಗಿ ಆನ್ಸರ್ ಬರೀತೀನಿ, ನೀವು ಹೇಳ್ಬೇಕು. ರೀಸನ್ ವಿತ್ ರೀಸನ್ ನ ನೀವು ಏನ್ ಮಾಡಿರ್ಬೇಕು, ನೋಟ್ ಮಾಡ್ಕೊಂಡಿರ್ಬೇಕು. ನೀವೇನ್ ಮಾಡ್ಬೇಕು, ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಫಸ್ಟ್ ನಾನು ಹೇಳೋ ಕ್ಲಾಸ್ ಅನ್ನ ಎಲ್ಲಾನು ನೀಟಾಗಿ ಡಿಸಿಪ್ಲಿನ್ ಆಗಿ ಕೂತು ನಾನು ಪ್ರತಿಯೊಂದು ಪಾಯಿಂಟ್ಸ್ ನ ನೀವು ಕಾನ್ಸಂಟ್ರೇಷನ್ ಇಟ್ಟು ಕೇಳ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾ ಯಾವಾಗ ಸೈಡ್ಗೆ ಸರಿತೀನಲ್ವಾ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತಾನೆ, ಆಗ ನೀವ್ ಏನ್ ಮಾಡ್ಬೇಕು, ವಿಡಿಯೋನ ಪಾಸ್ ಮಾಡ್ಬೇಕು, ಪಾಸ್ ಮಾಡಿ ನೋಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಓಕೆ. ಎಕ್ಸ್ಪ್ಲೇನ್ ಮಾಡುವಾಗ ಪ್ಲೀಸ್ ಯಾರು ನೋಟ್ ಮಾಡ್ಕೋಬೇಡಿ. ಓಕೆ, ಹಾಗಾದ್ರೆ ನೀವು ಫಸ್ಟ್ ಸಾಲ್ವ್ ಮಾಡ್ರಿ. ಇದು ಸಾಲ್ವ್ ಮಾಡಿ, ಎಲ್ಲರೂ ಸಾಲ್ವ್ ಮಾಡಿದ್ರಾ? ಸಾಲ್ವ್ ರೆಡಿ ಇದ್ದೀರಾ? ಓಕೆ, ಬನ್ನಿ. ಹಾಗಾದ್ರೆ ಇಲ್ಲಿ ಎಷ್ಟು ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ ಹೇಳಿ. ಆ ಒಂದು ಗ್ರಾಫ್ ಡ್ರಾ ಮಾಡಿದ್ದಾರೆ. ಆ ಗ್ರಾಫ್ ಈ ಪ್ಲೇನ್ ಮೇಲೆ ಒಂದು ಗ್ರಾಫ್ ಡ್ರಾ ಮಾಡಿದ್ದಾರೆ. ನೀವು ಹೇಳ್ಬೇಕು ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳ್ಬೇಕು. ಹೇಳ್ತೀರಾ? ಇದು XY ಪ್ಲೇನ್ ಇದೆ, ಕಾರ್ಟೇಶಿಯನ್ ಪ್ಲೇನ್ ಇದೆ. ಈ ಕಾರ್ಟೇಶಿಯನ್ ಪ್ಲೇನ್ ಮೇಲೆ ಗ್ರಾಫ್ ಅನ್ನ ಡ್ರಾ ಮಾಡಿದ್ದಾರೆ. ಈ ತರ ಗ್ರಾಫ್ ಡ್ರಾ ಮಾಡಿದ್ದಾರೆ. ಅದರದ್ದು ನೀವೇನ್ ಹೇಳ್ಬೇಕು, ಝೀರೋಸ್ ಆಫ್ ಪಾಲಿನಾಮಿಯಲ್ ಎಷ್ಟು ಇದಾವೆ ಅಂತ ಹೇಳ್ಬೇಕು. ಹೇಳ್ತೀರಾ? ಓಕೆ. 1 2 3. ಹಾಗಾದ್ರೆ ಇದದ್ದು 3. ಇಲ್ಲಿ 3 ಪಾಯಿಂಟ್ ಇಂಟರ್ಸೆಕ್ಟ್ ಆಗಿದೆ. ನೆಕ್ಸ್ಟ್ ಯಾವ್ದು ಹೇಳಿ, ಇದ್ರಲ್ಲಿ ಎಷ್ಟು ಹೇಳಿ ನೋಡೋಣ. ಓನ್ಲಿ ಎಕ್ಸ್ ಆಕ್ಸಿಸ್ ಗೆ ಇಂಟರ್ಸೆಕ್ಟ್ ಆಗಿರೋದು ಅಷ್ಟೇ ಪಾಯಿಂಟ್ ಅನ್ನ ನೀವು ಕನ್ಸಿಡರ್ ಮಾಡ್ಬೇಕು. ವೈ ಆಕ್ಸಿಸ್ ಗೆ ಆಗಿರೋದನ್ನ ಸ್ಕಿಪ್ ಮಾಡ್ಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಇಂಟರ್ಸೆಕ್ಟ್ ಆಗಿದೆ ಅದನ್ನೇ ಹೇಳ್ಬೇಕು. ಯಾಕಂದ್ರೆ ನೀವು ಒಂದು ಯಾವ್ದಾದ್ರು ಪಾಲಿನಾಮಿಯಲ್ ನಿಮ್ಗೆ ಕೊಡ್ಲಿ, ಆ ಪಾಲಿನಾಮಿಯಲ್ ಅಲ್ಲಿ ನೀವು ಜಸ್ಟ್ ಎಕ್ಸ್ ವ್ಯಾಲ್ಯೂನೇ ಫೈಂಡ್ ಮಾಡ್ತಿರ್ತೀರಾ, ವೈ ವ್ಯಾಲ್ಯೂ ಫೈಂಡ್ ಮಾಡ್ತಿರಲ್ಲ. ಅಲ್ಲಿ y ಅಂದ್ರನೆ ಅದು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. y ಅಂದ್ರನೆ p ಆಫ್ x ಅಂತ ತಗೋತೀವಿ. ಆ p ಆಫ್ x ಅಲ್ಲಿ y ಅನ್ನೋದು ರಿಸಲ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಆ ಇಕ್ವೇಶನ್, ಎಂಟೈರ್ ಇಕ್ವೇಶನ್ ನ ನಾವು y ಅಂತಾನು ತಗೋಬಹುದು, ಇಲ್ಲ p ಆಫ್ x ಅಂತಾನು ತಗೋಬಹುದು. ಆದ್ರೆ ಈ ಇಕ್ವೇಶನ್ ಅಲ್ಲಿ ನಾವು ಫೈಂಡ್ ಮಾಡೋದು ಏನು, ಓನ್ಲಿ ಏನ್ ಹೇಳಿ, ರೈಟ್, ಏನು ಎಕ್ಸ್ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಮಾಡ್ತೀವಿ. ಆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ಸ್ ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಜಸ್ಟ್ ರ್ಯಾಂಡಮ್ ಆಗಿ ಪಾಯಿಂಟ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅವು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ಸ್ ಎಕ್ಸ್ ವ್ಯಾಲ್ಯೂ ಆಗಿರ್ತವೆ. ಅಂದ್ರೆ ಸೊಲ್ಯೂಷನ್ ಅದೇ ಸಿಗತ್ತೆ. ಆ ಸೊಲ್ಯೂಷನ್ ನಾವ್ ಏನಂದಿರ್ತೀವಿ, ರಿಸಲ್ಟ್ ಬಂದಿರೋ ವ್ಯಾಲ್ಯೂಸಿಗೆ ನಾವ್ ಏನಂದಿರ್ತೀವಿ, ಝೀರೋಸ್ ಆಫ್ ಪಾಲಿನಾಮಿಯಲ್. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ಇಲ್ಲಿ 1 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿ 1. ನೆಕ್ಸ್ಟ್ ಹೇಳಿ, ರೈಟ್, ಇಲ್ಲಿ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿ, ಸಾರಿ 1 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಹೌದು ತಾನೆ? 1 ಪಾಯಿಂಟ್ ಅಲ್ಲಿ ಆ ಗ್ರಾಫ್ ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ. 1 ಪಾಯಿಂಟ್. ಇದ್ರಲ್ಲಿ ಹೇಳಿ ನೋಡೋಣ, ಇದ್ರಲ್ಲಿ ಹೇಳಿ. ಯಾರು ಹೇಳ್ತೀರಾ? ರೈಟ್,
ಏನು 1 2 3 4 ಅಂದ್ರೆ 4 ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಯಾವ ಆಕ್ಸಿಸ್ ಮೇಲೆ? ಎಕ್ಸ್ ಆಕ್ಸಿಸ್. ಅರ್ಥ ಆಯ್ತಾ? ಓಕೆ 1 2 3 4. ನೀವೇನ್ ಮಾಡ್ಬೇಕು, ಇವು ಎಲ್ಲ ಗ್ರಾಫಿಗೆ ಕೆಳಗಡೆ ಈ ಪಾಯಿಂಟ್ ನ ನೀವು ಬರಿಬೇಕು. ಈ ಗ್ರಾಫಿಗೆ ದಿಸ್ ಗ್ರಾಫ್ ಈಸ್ ಇಂಟರ್ಸೆಕ್ಟ್ ಅಟ್ 1 ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಬರಿಬೇಕು. ಇದಕ್ಕೆ ದಿಸ್ ಗ್ರಾಫ್ ಈಸ್ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಬರಿಬೇಕು. ಇದಕ್ಕೆ ದಿಸ್ ಗ್ರಾಫ್ ಈಸ್ ಇಂಟರ್ಸೆಕ್ಟ್ ಅಟ್ 3 points on x axis. ನೆಕ್ಸ್ಟ್ ಏನು? ಇಲ್ಲಿ ದಿಸ್ ಗ್ರಾಫ್ ಈಸ್ ಇಂಟರ್ಸೆಕ್ಟ್ ಅಟ್ ಎಷ್ಟು? 1 ಪಾಯಿಂಟ್. ಇಂಟರ್ಸೆಕ್ಟ್ ಅಟ್ 1 ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಂದ್ರೆ ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ 1 ಪಾಯಿಂಟಿಗೆ ಟಚ್ ಆಗಿದೆ. ಆ ಪಾಯಿಂಟಿಗೆ ನಾವು ಏನಂತೀವಿ? ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ನೀವು ಪ್ರತಿಯೊಂದು ಟಾಪಿಕ್ಸ್ ನ ಎಷ್ಟು ರಿಪೀಟ್ ಆಗಿ ಅಂತೀರಾ ಅಷ್ಟು ನಿಮಗೆ ಅವು ಮೈಂಡ್ ಅಲ್ಲಿ ನೆನ್ಪಿರತ್ತೆ. ಎಷ್ಟು ರಿಪೀಟ್ ಆಗಿ ಅಂತೀರಾ ಅಷ್ಟು ನಿಮಗೆ ನೆನ್ಪಿರತ್ತೆ. ನೆನ್ಪಾರೋದಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಟೈಮ್ಸ್ ರಿಕಾಲ್ ಮಾಡ್ತೀರಿ ಅಷ್ಟು ಟೈಮ್ಸ್ ರಿಕಾಲ್ ಮಾಡಿರೋದು ಏನಾಗಿರತ್ತೆ? ನಿಮ್ ಪರ್ಮನೆಂಟ್ ಮೈಂಡಿಗೆ ಹೋಗಿರತ್ತೆ. ಹಾಗಾಗಿ ನೀವು ಯಾವ ಪಾಯಿಂಟ್ಸ್ ಅನ್ನು ನೀವೇನ್ ಸ್ಟಡಿ ಮಾಡಿರ್ತೀರಿ ಏನು ಏನಾಗಲ್ಲ. ಪ್ರತಿಯೊಂದು ಯಾವುದು ನೀವು ಮರೆಯೋದಿಲ್ಲ. ಅದಕ್ಕಾಗಿ ನೀವು ಪದೇ ಪದೇ ಇನಿಷಿಯಲಿ ನೀವು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ಬೇಕು. ಪ್ರತಿಯೊಂದನ್ನ ನೀವು ಡೈಲಿ ಏನ್ ಮಾಡ್ಬೇಕು? ರಿಕಾಲ್ ಮಾಡ್ಬೇಕು. ಎಲ್ಲಿ ತನ ಅದು ಪೂರ್ತಿ ಪರ್ಮನೆಂಟ್ ನಿಮ್ಗೆ ನೆನ್ಪುಳಿಯೋ ತನ ನೀವೇನ್ ಮಾಡ್ಬಿಡ್ಬೇಕು? ರಿಕಾಲ್ ಮಾಡ್ಬೇಕು. ಅರ್ಥ ಆಯ್ತಾ? ಮತ್ತೆ ನೆನ್ಪು ಹಾರತ್ತಿದೆ ಅಂತ ಅನ್ಸಿದ್ರೆ ಅವಾಗ ಏನ್ ಮಾಡ್ಬೇಕು? ಮತ್ತೆ ಕ್ವಿಕ್ ಆಗಿ ನೋಟ್ಸಿಗೆ ಹೋಗ್ಬೇಕು. ನೀವು ಅದು ನೋಟ್ಸ್ ಅನ್ನ ಓದ್ಬೇಕು. ಅರ್ಥ ಆಯ್ತಾ? ಓಕೆ, ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಇದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ರೆಡಿ ಇದ್ದೀರಾ ಕ್ವಶನ್ ಸಾಲ್ವ್ ಮಾಡೋದಿಕ್ಕೆ? ಓಕೆ, ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಕಾಣ್ತಿದೆ ಎಲ್ಲರಿಗೂ? ಹಾ, ಇವು ಕೇಸಸ್ ಏನಿದಾವೆ ಅಲ್ವಾ, ಇವು ಕೇಸಸ್ ನ ನೀವು ನೋಡ್ತಿದ್ದೀರಾ. ಇಲ್ಲಿ ಫಸ್ಟ್ ಕೇಸ್ ನೋಡ್ತಿದ್ದೀರಾ. ಏನು ಫಸ್ಟ್ ಕೇಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ದ ಗ್ರಾಫ್ ಕಟ್ಸ್ ಎಕ್ಸ್ ಆಕ್ಸಿಸ್ ಅಟ್ 2 distinct ಪಾಯಿಂಟ್ ಎ ಅಂಡ್ ಎ ಡ್ಯಾಶ್. ಈ ಗ್ರಾಫ್ ಏನ್ ಮಾಡ್ತಿದೆ? ಇಲ್ಲಿ ಈ ಗ್ರಾಫ್ ಏನಾಗಿದೆ? 2 ಡಿಸ್ಟಿಂಕ್ಟ್ ಅಂದ್ರೆ ಡಿಫ್ರೆಂಟ್ ಪಾಯಿಂಟ್ ಅಲ್ಲಿ ಏನಾಗಿದೆ? ಗ್ರಾಫ್ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಕಟ್ ಆಗಿದೆ. ಸಾರಿ, ಇಲ್ಲಿ ಇಂಟರ್ಸೆಕ್ಟ್ ಅಂದ್ರೆ ಜಾಯಿನ್ ಆಗಿದೆ. ಅಂದ್ರೆ ಆ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಗ್ರಾಫ್ ಏನಾಗಿದೆ? ಕಟ್ ಆಗಿದೆ. ಯಾವ ಪಾಯಿಂಟ್ ಅಲ್ಲಿ ಗ್ರಾಫ್ ಕಟ್ ಆಗತ್ತೆ ಆ ಪಾಯಿಂಟಿಗೆ ನಾವು ಇಂಟರ್ಸೆಕ್ಟ್ ಪಾಯಿಂಟ್ ಅಂತೀವಿ. ನೆಕ್ಸ್ಟ್ ಏನು? ಇವೆರಡು ಪಾಯಿಂಟ್ಸ್ ಅಲ್ಲಿ ಇಲ್ಲಿ ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಇವ್ ಕೇಸಸ್ ಎದಕ್ ಹೆಲ್ಪ್ ಆಗ್ತೈತೆ ಅಂದ್ರೆ, ಈಗ ನೀವು ಕ್ವಶನ್ ಸಾಲ್ವ್ ಮಾಡಿದ್ರಲ್ಲ, ಆ ಕ್ವಶನ್ ಹೇಗೆ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ಲಿ ಅಂತ ನಿಮ್ಗೆ ಬುಕ್ ಅಲ್ಲಿ ಇವ್ರ ಏನ್ ಮಾಡಿದ್ದಾರೆ? ಕೇಸ್ ನ ಕೊಟ್ಟಿದ್ದಾರೆ. ಇಲ್ಲಿ 4 ಕೇಸಸ್ ನ ಕೊಟ್ಟಿದ್ದಾರೆ. ನೀವೇನ್ ಮಾಡಿ 10th ಬುಕ್ ಅಲ್ಲಿ ಪೇಜ್ ನಂಬರ್ 24 25 ಇದೆ. ಆ ಪೇಜ್ ಅನ್ನ ನೀವು ನೋಡಿ, ಇವೆರಡು ಪೇಜ್ ಅನ್ನ ನೀವು ಏನ್ ಮಾಡ್ಬೇಕು? ನೋಡಿ ಒಂದ್ಸಲ ರೀಡ್ ಮಾಡಿದ್ರೆ ಅರ್ಥ ಆಗ್ತೈತಿ. ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಎಕ್ಸ್ ಆಕ್ಸಿಸ್ ಮೇಲೆ ಅದನ್ನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ತಗೋತೀವಿ. ಇಲ್ಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ ಎ ಮತ್ತೆ ಎ ಡ್ಯಾಶ್ ಪಾಯಿಂಟ್ ಮೇಲೆ, ಇಲ್ಲಿ ಎ ಪಾಯಿಂಟ್ ಮೇಲೆ, ಇಲ್ಲಿ ಎ ಪಾಯಿಂಟ್ ಮೇಲೆ, ಇಲ್ಲಿ ನೋ ಝೀರೋಸ್ ಆಫ್ ಪಾಲಿನಾಮಿಯಲ್, ಇಲ್ಲಿ ನೋ ಝೀರೋಸ್ ಆಫ್ ಪಾಲಿನಾಮಿಯಲ್. ಅರ್ಥ ಆಯ್ತಾ? ಇದೇನ್ ಮಾಡ್ಬೇಕು? ಇದಿಷ್ಟು ಕೇಸ್ ಏನ್ ಕೊಟ್ಟಿದ್ದಾರೆ ಅಲ್ವಾ, ಇದ್ ನೋಟ್
ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ, ಇಲ್ಲಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದೇನ್ ಕೊಟ್ಟಿದ್ದಾರೆ ಅಲ್ವಾ, ಇದನ್ನ ನೀವು ಏನ್ ಮಾಡ್ಬೇಕು, ನನ್ನ ನೋಟ್ಸ್ ಅಲ್ಲಿ ಯಾರ್ ನೋಟ್ಸ್ ಬರಿತಿರ್ತೀರಿ ಅಲ್ವಾ, ಆ ನೋಟ್ಸ್ ಅಲ್ಲಿ ನೀವು ಇದನ್ನ ಬರಿತೀರಿ. ಬೇಕಂದ್ರೆ ಇದ್ರದ್ದು ಫೋಟೋನು ನಾನು ವಿಡಿಯೋ ಅಲ್ಲಿ ಎಡಿಟ್ ಮಾಡಿರ್ತೀನಿ. ಸೈಡ್ ಇದ್ರ ಫೋಟೋನ ನಾನು ವಿಡಿಯೋ ಅಲ್ಲಿ ಕೊಡ್ತೀನಿ. ನೀವೇನ್ ಮಾಡ್ಬೇಕು, ಇದರದ್ದು ಪ್ರತಿಯೊಂದು ನೋಟನ್ನ ನೀವು ನೋಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಎಕ್ಸಾಂಪಲ್ಸ್. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ನಾನು ರಿಲೇಷನ್ ಬಿಟ್ವೀನ್ ಕಾನ್ಸ್ಟೆಂಟ್ ಅಂಡ್ ರಿಲೇಷನ್ ಬಿಟ್ವೀನ್ ಝೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ ಅ ಪಾಲಿನಾಮಿಯಲ್ ಅಂತ ಹೇಳಿದ್ದೆ. ಝೀರೋಸ್ ಮತ್ತೆ ಕೋಎಫಿಷಿಯಂಟ್ ಮಧ್ಯೆ ಏನ್ ರಿಲೇಷನ್ ಇದೆ ಅಂತಾನು ಹೇಳಿದೆ. ಸಮ್ ತಗೊಂಡಾಕ್ರೆ ಯಾವ ತರ ರಿಲೇಷನ್ ಇದೆ, ಪ್ರಾಡಕ್ಟ್ ತಗೊಂಡಾಕ್ರೆ ಯಾವ ತರ ರಿಲೇಷನ್ ಇದೆ ಅಂತ ಹೇಳಿದ್ದೆ. ನೀವೇನ್ ಮಾಡ್ಬೇಕು, ಈಗ ಸಮ್ಮಿಗೆ ಫಾರ್ಮುಲಾ ಹೇಳಿನಿ, ಪ್ರಾಡಕ್ಟಿಗೂ ಫಾರ್ಮುಲಾ ಹೇಳಿನಿ. ನೀವೇನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕಂದ್ರೆ ನೀವು, ನಾನು ಜನರಲ್ ಫಾರ್ಮ್ ನ ಹೇಳ್ತೀನಿ. ಜನರಲ್ ಫಾರ್ಮ್ ಹೇಳಿದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕು ವಿತ್ ಅವೆರಡು ಫಾರ್ಮುಲಾ ಹೆಲ್ಪ್ ತಗೊಂಡು ನೀವೇನ್ ಮಾಡ್ಬೇಕು, ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು. ರೆಡಿ ಇದ್ದೀರಾ? ಓಕೆ, ಹಾಗಾದ್ರೆ ಒಂದು ಜನರಲ್ ಫಾರ್ಮ್ ತಗೊಳ್ಳಿ. ಏನು, ಫಾರ್ಮ್ ಆಫ್ zeros of polynomial with a relation, form of relation between general form of relation between zeros and coefficient of p of x ಪಾಲಿನಾಮಿಯಲ್. ಇದ್ರದ್ದು ಜನರಲ್ ಫಾರ್ಮ್ ನ ನೋಡೋಣ ಬನ್ನಿ. ಜನರಲ್ ಫಾರ್ಮ್ ಇಲ್ಲಿ ಏನ್ ಮಾಡಿದ್ದಾರೆ, ಇಫ್ ಆಲ್ಫಾ ಅಂಡ್ ಬೀಟಾ, ಆಲ್ಫಾ ಮತ್ತೆ ಬೀಟಾನ ನಾವು ಝೀರೋಸ್ ಆಫ್ ಅ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡೋಣ. ಝೀರೋಸ್ ಆಫ್ ಪಿ ಆಫ್ ಎಕ್ಸ್. ಅಲ್ಫಾ ಮತ್ತೆ ಬೀಟಾನ ನಾವು ಝೀರೋಸ್ ಆಫ್ ಪಿ ಆಫ್ ಎಕ್ಸ್ ಅಂದ್ರೆ, ಪಿ ಆಫ್ ಎಕ್ಸ್ ಅಂದ್ರೆ ಪಾಲಿನಾಮಿಯಲ್. ಅಲ್ಫಾ ಮತ್ತೆ ಬೀಟಾನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ತಗೊಳ್ಳೋಣ. ಇದನ್ನ ನಾವು ಅಲ್ಫಾ ಅಂತೀವಿ, ಇದನ್ನ ಬೀಟಾ. ಇವೆರಡು ಏನು ಕಾನ್ಸ್ಟೆಂಟ್. ಮ್ಯಾಥಮೆಟಿಕ್ಸ್ ಅಲ್ಲಿ ಎರಡು ಗ್ರೀಕ್ ವರ್ಡ್ ಇದಾವೆ, ಎರಡು ಗ್ರೀಕ್ ಕಾನ್ಸ್ಟೆಂಟ್ ನ ತಗೊಂಡಿದ್ದಾರೆ, ಅಲ್ಫಾ ಮತ್ತೆ ಬೀಟಾ. ಇವೆಲ್ಲ ಬೇಸಿಕ್ಸ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಯಾರು ನೋಡಿಲ್ಲ ಬೇಸಿಕ್ ಕ್ಲಾಸ್ ನ ನೋಡಿ ಪ್ಲೀಸ್. ಎಲ್ಲರೂ ಬೇಸಿಕ್ ಕ್ಲಾಸ್ ನ ನೋಡಿ ಇಲ್ಲಿಗೆ ಬನ್ನಿ. ಬೇಸಿಕ್ ನೋಡಲ್ದೆ ಇದು ಏನು ಅರ್ಥ ಆಗೋದಿಲ್ಲ. ಅರ್ಥ ಆಯ್ತಾ? ಓಕೆ, ಝೀರೋಸ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ. ಏನು, ಝೀರೋಸ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಯಾವುದು?
ನಾನ್ ಹೇಳ್ತಿರೋದು ಇದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಷ್ಟೇ. ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್. ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಏನು? ಪಿ ಆಫ್ ಎಕ್ಸ್. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎ ನಾಟ್ ಈಕ್ವಲ್ಸ್ ಟು 0. ನೀವೇನ್ ಮಾಡ್ಬೇಕು? ದೆನ್ ವಿ ನೋ ದ್ಯಾಟ್ ಇದೊಂದು ಪಾಲಿನೋಮಿಯಲ್ ಇದೆ ಅಂದ್ರೆ ಇದರದ್ದು ಫ್ಯಾಕ್ಟರ್ಸ್ ನ ಸಿಗತ್ತೆ. ಇದರದ್ದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಇದೆ ಅಂದ್ರೆ ಇದರದ್ದು ಒಂದು ಫ್ಯಾಕ್ಟರ್ ಸಿಗತ್ತೆ. ಆ ಫ್ಯಾಕ್ಟರ್ಸ್ ನ ನಾವು ಏನಂತ ತಗೋಬಹುದು? ಎರಡು ಫ್ಯಾಕ್ಟರ್ಸ್ ಏನು? ಎಕ್ಸ್ ಮೈನಸ್ ಅಲ್ಫಾ ಅಂಡ್ ಎಕ್ಸ್ ಮೈನಸ್ ಅಲ್ಫಾ ಅಂಡ್ ಎಕ್ಸ್ ಮೈನಸ್ ಬೀಟಾ. ಈ ತರ ಎರಡು ಫ್ಯಾಕ್ಟರ್ಸ್ ಸಿಗತ್ತೆ. ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಜನರಲ್ ಫಾರ್ಮ್ ಕ್ವಾಡ್ರೆಟಿಕ್. ಇದನ್ನ ನಾವು ಫ್ಯಾಕ್ಟರೈಸ್ ಮಾಡಿದ್ರೆ ಇವೆರಡು ಫ್ಯಾಕ್ಟರ್ಸ್ ನಮ್ಗೆ ಸಿಗತ್ತೆ. ಹೇಗೆ ಅಂದ್ರೆ ಇವು ಎರಡು ಅಲ್ಫಾ ಮತ್ತೆ ಬೀಟಾ ಅಂದ್ರೆ ಈ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಅಲ್ಲಿ ಎರಡು ಪಾಯಿಂಟ್ ಸಿಗತ್ತೆ. ಎಕ್ಸ್ ವ್ಯಾಲ್ಯೂ ಎರಡು ಸಿಗತ್ತೆ. ಅದರಲ್ಲಿ ಒಂದು ಅಲ್ಫಾ ಇದೆ, ಇನ್ನೊಂದು ಬೀಟಾ ಇದೆ. ಅದಕ್ಕಾಗಿ ಎಕ್ಸ್ ಮೈನಸ್ ಅಲ್ಫಾ ಅಂತ ತಗೊಂಡೈತಿ. ಇಲ್ಲಿ ಎಕ್ಸ್ ಮೈನಸ್ ಬೀಟಾ. ಅರ್ಥ ಆಯ್ತಾ? ಓಕೆ. ಇವ್ ಎರಡು ಏನು? ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ ಆಫ್ ಪಿ ಆಫ್ ಎಕ್ಸ್. ಕೊಟ್ಟಿರೋ ಪಿ ಆಫ್ ಎಕ್ಸ್ ಇವೆರಡು ಏನು? ಫ್ಯಾಕ್ಟರ್ಸ್. ನೆಕ್ಸ್ಟ್ ಏನಂದ್ರೆ ನೀವೇನ್ ಮಾಡ್ಬೇಕು? ಇದನ್ನ ಇಲ್ಲಿ ತಗೋತೀನಿ. ಇನ್ನ ನೆಕ್ಸ್ಟ್ ಸ್ಟೆಪ್ ಕ್ಲಿಯರ್ ಆಗಿ ನೋಡಿ. ಇವು ಫ್ಯಾಕ್ಟರ್ಸ್ ನ ಇಲ್ಲಿ ಫ್ಯಾಕ್ಟರ್ಸ್ ನ ತಗೊಂಡು ಇದನ್ನ ಪಾಲಿನೋಮಿಯಲ್ ನ ನಾವು ಬರಿತೀವಿ. ಫಸ್ಟ್ ಏನಿತ್ತು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ತರ ಇತ್ತು, ಹೌದು ತಾನೆ? ಇದನ್ನ ನಾವು ಫ್ಯಾಕ್ಟರೈಸ್ ಮಾಡೋಣ. ನಮ್ಗೆ ಏನ್ ಸಿಕ್ತು? ಎಕ್ಸ್ ಮೈನಸ್ ಅಲ್ಫಾ ಎಕ್ಸ್ ಮೈನಸ್ ಬೀಟಾ. ಹೌದು. ಇಲ್ಲಿ ಒಂದ್ ವೇಳೆ ಒಂದೊಂದು ಕಾನ್ಸ್ಟೆಂಟ್ ಟರ್ಮ್ ಔಟ್ ಕಾಮನ್ ಆಗಿ ತೆಗಿತಿರ್ತೀವಿ. ಅದಕ್ಕಾಗಿ ನಾವು ಇನ್ ಜನರಲ್ ಆಗಿ ಏನ್ ಮಾಡಿದೀವಿ? ನಾವೇನ್ ಮಾಡಿವಿ? ಇಲ್ಲಿ ಕೆ ಅಂತ ತಗೋತೀನಿ. ಅಂದ್ರೆ ಹೊರಗಡೆ ಕೆಲವೊಂದಿಷ್ಟು ಕ್ವಾಡ್ರೆಟಿಕ್ ಇಕ್ವೇಶನ್ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಕೊಟ್ಟಿದಾಕ್ರೆ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಾಮನ್ ಆಗಿ ಹೊರಗಡೆ ಬಂದಿರತ್ತೆ. ಅದನ್ನ ನಾನು ಇನ್ ಜನರಲ್ ಆಗಿ ಕೆ ಅಂತ ತಗೊಂಡಿದ್ದೇನೆ. ಇವು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ಸ್ ಆಲ್ಫಾ ಬೀಟಾ ಅಂತ ತಗೊಂಡಿನಿ. ಅವೆರಡು ಪಾಯಿಂಟ್ ಈ ತರ ಬರ್ಕೊಂಡಿದ್ದೇನೆ ನಾನು. ಇದು ಫ್ಯಾಕ್ಟರ್. ಇವೆರಡು ಫ್ಯಾಕ್ಟರ್ಸ್. ಫ್ಯಾಕ್ಟರ್ ಜೊತೆಗೆ ಕಾನ್ಸ್ಟೆಂಟ್ ಟರ್ಮ್ ಬಂದಿರತ್ತೆ. ಕೆ ಇಸ್ ಅ ಕಾನ್ಸ್ಟೆಂಟ್. ಕೆ ಅನ್ನೋದು ಯಾವ್ದೋ ಒಂದು ವ್ಯಾಲ್ಯೂ. ನೋಟ್ ಮಾಡ್ಕೊಳ್ಳಿ. ಇದು ಅರ್ಥ ಆಯ್ತಾ? ನಾನೇನ್ ಮಾಡಿದ್ದೇನೆ? ಈ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ನ ಈ ತರ ಫ್ಯಾಕ್ಟರೈಸ್ ಮಾಡಿದ್ದೇನೆ. ಫ್ಯಾಕ್ಟರೈಸ್ ಮಾಡೋಣ. ಕೆ ಅನ್ನೋದು ಒಂದು ಅಂದ್ರೆ ಈಗ ಅನ್ಕೊಳ್ಳಿ, ಇಲ್ಲಿ ಒಂದ್ ಯಾವ್ದೋ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಕೊಟ್ಟಿದ್ದೇನೆ. ಅದರಲ್ಲಿ 2 ಕಾಮನ್ ಬರ್ತಿದೆ ಅಂತ ಅನ್ಕೊಳ್ಳಿ. ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ. 2 ಕಾಮನ್ ಬರ್ತಿದೆ ಅಂತ ಎರಡು ಕಡೆ ಅನ್ಕೊಳ್ಳಿ. ಅದಕ್ಕಾಗಿ ನಾನು ಏನ್ ಮಾಡಿದೆ? ಆ 2 ಹೊರಗಡೆ ಇಟ್ಟೆ. ಆ ಹೊರಗಡೆ ಬಂದಿರೋ ಕಾಮನ್ ವ್ಯಾಲ್ಯೂನ ಕೂಡ ನಾವು ಏನಾದ್ರೂ ಇನ್ ಜನರಲ್ ಆಗಿ ಹೇಳ್ಬೇಕಲ್ವಾ? ಇದನ್ನ ಆಲ್ಫಾ ಬೀಟಾ ಅಂತ ತಗೊಂಡಿನಿ, ಇದನ್ನ ಕೆ ಅಂತ ತಗೊಂಡಿದ್ದೇನೆ. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ನೋಡೋಣ ಮೈಂಡ್ ಅಲ್ಲಿ ಏನ್ ಬರುತ್ತೆ ಐಡಿಯಾ ನಿಮ್ಗೆ, ಹೇಳಿ ನೋಡೋಣ. ರೈಟ್, ಏನು ಮಲ್ಟಿಪ್ಲೈ ಮಾಡ್ಬೇಕಂತ ಮೈಂಡ್ ಅಲ್ಲಿ ನಿಮ್ಗೆ ಬರ್ತೈತಿ. ಓಕೆ, ಹಾಗಾದ್ರೆ ಮಲ್ಟಿಪ್ಲೈ ಮಾಡಿ ನೋಡೋಣ. ಫಸ್ಟ್ ಏನ್ ಮಾಡೋಣ, ಇವೆರಡು ಮಲ್ಟಿಪ್ಲೈ ಮಾಡೋಣ. ಕೇನ ಔಟ್ ಸೈಡ್ ಇಡೋಣ, ಬ್ರಾಕೆಟ್ ಅಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಟರ್ಮ್ ಇಂಟು ಫಸ್ಟ್ ಟರ್ಮ್, ದಟ್ ಈಸ್ ಎಕ್ಸ್ ಸ್ಕ್ವೇರ್. ಫಸ್ಟ್ ಟರ್ಮ್ ಇಂಟು ಸೆಕೆಂಡ್ ಟರ್ಮ್, ಅದ್ರಲ್ಲಿ ಸೈನ್ ಪ್ಲಸ್ ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ ಸೈನ್ ಏನಿರುತ್ತೆ ಪ್ಲಸ್. ನಾನು ಇಂಟಿಜರ್ಸ್ ಅಲ್ಲಿ ಹೇಳಿದ್ದೆ, ಇಂಟಿಜರ್ ಟಾಪಿಕ್ ಹೇಳುವಾಗ ಹೇಳಿದ್ದೆ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ ಸೈನ್ ಪ್ಲಸ್. ಇಲ್ಲಿ ಪ್ಲಸ್, ಪ್ಲಸ್ ಇಂಟು ಮೈನಸ್. ಥರ್ಡ್ ರೂಲ್ ಪ್ರಕಾರ ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್. ದೆನ್ ನೆಕ್ಸ್ಟ್ ಏನು, ಫಸ್ಟ್ ಟರ್ಮ್ ಇಂಟು ಸೆಕೆಂಡ್ ಟರ್ಮ್, ಇಲ್ಲಿ ಬೀಟಾ ಇಂಟು ಎಕ್ಸ್. ಎಕ್ಸ್ ಇಂಟು ಬೀಟಾ ಆದ್ರೂ ಬರೀರಿ, ಇಲ್ಲ ಬೀಟಾ ಇಂಟು ಎಕ್ಸ್ ಆದ್ರೂ ಬರೀರಿ. ನೆಕ್ಸ್ಟ್ ಏನು, ಸೆಕೆಂಡ್ ಟರ್ಮ್ ಇಂಟು ಫಸ್ಟ್ ಟರ್ಮ್ ನ ತಗೋಬೇಕು. ಈಗ ಫಸ್ಟ್ ಟರ್ಮ್ ಇಂದ ಇವೆರಡು ಟರ್ಮಿಗೆ ಮಲ್ಟಿಪ್ಲೈ ಆಯ್ತು. ಇಲ್ಲಿ ಎಕ್ಸ್ ಸ್ಕ್ವೇರ್ ಸಿಕ್ತು, ಇದು ಬೀಟಾ ಎಕ್ಸ್ ಸಿಕ್ತು, ಇಲ್ಲ ಎಕ್ಸ್ ಬೀಟಾ. ಇನ್ನ ನಾವೇನ್ ಮಾಡ್ಬೇಕು, ಅಲ್ಫಾ ಇಂದ ಎಕ್ಸ್ ಗೆ ಮಲ್ಟಿಪ್ಲೈ ಮಾಡ್ಬೇಕು. ಸೈನ್ ಮೈನಸ್ ಇದೆ, ಮೈನಸ್ ಸೈನ್. ಅಲ್ಫಾ, ಅಲ್ಫಾ ಇಂಟು ಎಕ್ಸ್ ಆದ್ರೂ ತಗೋರಿ, ಬೀಟಾ ಇಂಟು ಎಕ್ಸ್ ಆದ್ರೂ ತಗೋರಿ, ನಡೀತೈತಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಅಲ್ಫಾ ಇಂಟು ಬೀಟಾ, ಸೇಮ್ ಸೈನ್, ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಸಿಗತ್ತೆ. ಹಾಗಾಗಿ ಅಲ್ಲಿ ಪಾಸಿಟಿವ್ ಸೈನ್ ಬಂತು. ಈ ಬ್ರಾಕೆಟ್ ಅಂದ್ರೇನೆ ಮಲ್ಟಿಪ್ಲಿಕೇಶನ್ ಅಂತ ಮೀನಿಂಗ್ ಕೊಡ್ತೈತಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಬ್ರಾಕೆಟ್ ಹಾಕಿದ್ರೆ ಮಲ್ಟಿಪ್ಲಿಕೇಶನ್, ಮತ್ತೆ ಕ್ರಾಸ್ ಸಿಂಬಾಲ್ ಮಲ್ಟಿಪ್ಲಿಕೇಶನ್ ಅಂತಾನೆ ತಗೋತಾರೆ, ಮತ್ತೆ ಡಾಟ್ ಈಗೇನು ಮಲ್ಟಿಪ್ಲಿಕೇಶನ್ ಅಂತ ತಗೋತಾರೆ. ಇಲ್ಲಿ ಅದು ಡಾಟ್, ಯಾವ ಡಾಟ್ ಅಂದ್ರೆ ಈಗ ಎರಡು ನಂಬರ್ ಕೊಟ್ಟು ಸೆಂಟರ್ ಡಾಟ್ ಕೊಟ್ರೆ ಮಲ್ಟಿಪ್ಲಿಕೇಶನ್ ಅಂತ ಆಗತ್ತೆ. ಒಂದ್ ವೇಳೆ ನೀವು ಡಾಟ್ ಇಲ್ಲಿ ಕೊಟ್ರೆ ಇದು ಡೆಸಿಮಲ್ ಪಾಯಿಂಟ್ ಅಂತ ಕನ್ಸಿಡರ್ ಆಗತ್ತೆ. ಇದು ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಇವ್ ಎರಡು ನಂಬರ್ ಇಲ್ಲಿ ಕೆಳಗಡೆ ಲೈನಿಗೆ ಟಚ್ ಆಗೋ ಹಾಗೆ ನೀವು ಪಾಯಿಂಟ್ ಕೊಟ್ರೆ ಇದನ್ನ ನಾವು ಡೆಸಿಮಲ್ ಅಂತ ತಗೋತೀವಿ, ಡೆಸಿಮಲ್ ಪಾಯಿಂಟ್ ಅಂತ ಅಂತೀವಿ. ಒಂದ್ ವೇಳೆ ಅವು ಎರಡು ಪಾಯಿಂಟ್ ಸೆಂಟರ್ ಅಲ್ಲಿ, ಅವು ಎರಡು ನಂಬರ್ ಸೆಂಟರ್ ಅಲ್ಲಿ ನೀವು ಪಾಯಿಂಟ್ ಕೊಟ್ರೆ ಅದನ್ನ ನಾವು ಏನಂತೀವಿ, ಎರಡು ಪಾಯಿಂಟ್ ಸೆಂಟರ್ ಅಲ್ಲಿ ಪಾಯಿಂಟ್ ಕೊಟ್ರೆ ಅದನ್ನ ನಾವ್ ಏನಂತೀವಿ, ರೈಟ್, ಏನು ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲೈ, ಏನು ಮಲ್ಟಿಪ್ಲೈ. ನೋಟ್ ಮಾಡ್ಕೊಳ್ಳಿ, ಇದು ಸೈಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಇವ್ ಎರಡು ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರ್ಲೇಬೇಕು. ಇದ್ರ ಬದ್ಲಿ ನಾವು ಇಲ್ಲಿ ಬ್ರಾಕೆಟ್ ಅಂತಾನು ತಗೋತೀವಿ. ಅರ್ಥ ಆಯ್ತಾ? ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ, ಸ್ಪ್ಲಿಟ್ ಮಾಡಿದ್ರೆ ಏನ್ ಸಿಕ್ತು, ಅಲ್ಫಾ ಬೀಟಾ. ಈ ತರ ನಾವೇನ್ ಮಾಡಿದ್ವಿ, ಇದನ್ನ ಫ್ಯಾಕ್ಟರೈಸ್ ಮಾಡಿದ್ವಿ. ದೆನ್ ಏನ್ ಮಾಡ್ಬೇಕು ನೀವು, ನೆಕ್ಸ್ಟ್ ಏನ್ ಮೈಂಡ್ ಅಲ್ಲಿ ಬರತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಕೇನ ಇನ್ಸೈಡ್ ಮಲ್ಟಿಪ್ಲೈ ಮಾಡ್ಬೇಕು. ಕೆ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಇಂಟು ಬೀಟಾ ಎಕ್ಸ್ ಮೈನಸ್ ಕೆ ಇಂಟು ಅಲ್ಫಾ ಎಕ್ಸ್ ಪ್ಲಸ್ ಕೆ ಇಂಟು ಅಲ್ಫಾ ಇಂಟು ಬೀಟಾ. ಇದ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇಷ್ಟು ನೋಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಹೇಳ್ತೀನಿ. ನೋಟ್ ಮಾಡ್ಕೊಂಡ ಇನ್ನೇನ್ ಮಾಡ್ಬೇಕು, ನೀವು
ಈ ಜನರಲ್ ಎಕ್ಸ್ಪ್ರೆಷನ್ ಗೆ ಮತ್ತೆ ಈ ಎಕ್ಸ್ಪ್ರೆಷನ್ ನ ಎರಡು ನೀವೇನ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಎರಡು ನೀವು ಕಂಪೇರ್ ಮಾಡೋಣ. ಏನಾಗತ್ತೆ, ಕಂಪೇರ್ ಮಾಡೋಕ್ಕಿಂತ ಮೊದಲು ಇನ್ನೊಂದು ಸ್ಟೆಪ್ ಸಾಲ್ವ್ ಮಾಡೋಣ. ಇಲ್ಲಂದ್ರೂ ಕಾಮನ್ ಬರೋದಿಲ್ಲ, ಆದ್ರೆ ಇಲ್ಲಿ ಕಾಮನ್ ಬರತ್ತೆ. ಹೌದು ತಾನೆ, ಇಲ್ಲಿ ಕಾಮನ್ ಸಿಗತ್ತೆ ನಮ್ಗೆ ವ್ಯಾಲ್ಯೂ. ಕಾಮನ್ ಇರೋದನ್ನ ಬರೆಯೋಣ ಬನ್ನಿ. ಅಂದ್ರೆ ಇಲ್ಲಿ ಕೆ ಕಾಮನ್ ಸಿಗತ್ತೆ, ಮತ್ತೆ ಇಲ್ಲಿ ಹೊರಗಡೆ ಎಕ್ಸ್ ನು ಕಾಮನ್ ಆಯ್ತು, ಕೆನು ಕಾಮನ್ ಆಯ್ತು, ಎಕ್ಸ್ ನು ಕಾಮನ್ ಆಯ್ತು. ಆದ್ರೆ ಬ್ರಾಕೆಟ್ ಅಲ್ಲಿ ಏನು ಉಳಿತು, ಮೈನಸ್ ನ ಹೊರಗಡೆ ತಗೊಂಡಿದ್ದೇನೆ, ಅಲ್ಫಾ ಪ್ಲಸ್ ಬೀಟಾ. ಬ್ರಾಕೆಟ್ ಅಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅನ್ನೋದು ಬ್ರಾಕೆಟ್ ಅಲ್ಲಿ ಉಳಿತು. ಕೆ ಹೊರಗಡೆ, ಎಕ್ಸ್ ಹೊರಗಡೆ, ಮೈನಸ್ ನು ಹೊರಗಡೆ. ಅರ್ಥ ಆಯ್ತಾ? ಇದು ಕೆ ಅಲ್ಫಾ ಬೀಟಾ. ಇನ್ನೇನ್ ಮಾಡಿ, ಇದು ಇಕ್ವೇಶನ್ 2 ಅಂತ ತಗೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ನೀವು ಎರಡು ಇಕ್ವೇಶನ್ ನ ಇಲ್ಲಿ ಏನ್ ಮಾಡ್ಬೇಕು, ಅದ್ರದ್ದು ಕೋಎಫಿಷಿಯಂಟ್ ನ ಕಂಪೇರ್ ಮಾಡ್ಬೇಕು. ಕಂಪೇರಿಂಗ್ coefficients of both equation 1 and 2. ಎರಡು ಇಕ್ವೇಶನ್ ನ ನೀವು ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಏನಾಗತ್ತೆ, ಅಲ್ಲಿ ಏನ ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ a equals to k, then b equals to this. ಏನಿದೆ ಇಲ್ಲಿ, ಮೈನಸ್ ಕೆ ಅಲ್ಫಾ ಪ್ಲಸ್ ಬೀಟಾ. ಎಕ್ಸ್ ಅನ್ನೋ ವ್ಯಾಲ್ಯೂ ಬಿಡ್ಬೇಕು, ಅಂದ್ರೆ ಬಿ ನ ಇದ್ರ ಜೋಡೆ ಕಂಪೇರ್ ಮಾಡಿದ್ರೆ ಬಿ ಎಕ್ಸ್, ಅಂದ್ರೆ ಬಿ ಅನ್ನೋದು ಇದು ಪೂರ್ತಿ ಟರ್ಮ್ ಏನಾಯ್ತು, ಬಿ ಆಯ್ತು. ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಅದಕ್ಕಾಗಿ ಇದು ಮೈನಸ್ ನ ನಾನು ಬಿ ಪಾಯಿಂಟ್ ಅಲ್ಲಿನೇ ಕನ್ಸಿಡರ್ ಮಾಡಿದ್ದೇನೆ. ನೆಕ್ಸ್ಟ್ ಏನಾಯ್ತು, ಇಲ್ಲಿ ಸಿ ಯಾವ್ದಾಯ್ತು, ಸಿ ಈಕ್ವಲ್ಸ್ ಟು ಅಲ್ಫಾ ಕೆ ಅಲ್ಫಾ ಬೀಟಾ. ಇವು ಪಾಯಿಂಟ್ ಸಿಕ್ಕು. ನೆಕ್ಸ್ಟ್ ಏನ್ ಮಾಡೋಣ, ಇದು ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡೋಣ, ಇದ್ರದ್ದು ರಿಲೇಷನ್ ನ ಫೈಂಡ್ ಮಾಡೋಣ. ನೋಟ್ ಮಾಡ್ಕೊಳ್ಳಿ, ಇದು ನೋಟ್ ಮಾಡ್ಕೊಂಡ್ರ? ಓಕೆ, ಹಾಗಾದ್ರೆ ಇದ್ರದ್ದು ರಿಲೇಷನ್ ನೋಡೋಣ ಬನ್ನಿ. ಏನು, sum of zeros. sum of zeros, ಇದ್ರಲ್ಲಿ sum of zeros ನಮ್ಗೆ ಸಿಗತ್ತೆ. ಇದಾದ್ಮೇಲೆ this gives ಅಂತ ಇಲ್ಲಿ ಬರ್ಕೊಳ್ಳಿ. ಇದೇನ್ ಕೊಡ್ತೈತಿ, ಇವು ಕಂಪೇರ್ ಮಾಡೋಣ. ಇಲ್ಲಿ ರಿಲೇಷನ್ ಸಿಕ್ಕಿರತ್ತೆ. ಈ ರಿಲೇಷನ್ ನಮ್ಗೆ ಏನ್ ಕೊಡತ್ತೆ ಅಂದ್ರೆ ಸಮ್ ಆಫ್ ಝೀರೋಸ್ ಮತ್ತೆ ಸಮ್ ಆಫ್ ಪ್ರಾಡಕ್ಟ್ ನ ಸಿಗತ್ತೆ ಇದ್ರಿಂದ. ಅದು ಹೇಗೆ ಅಂದ್ರೆ, ಸಮ್ ಆಫ್ ಝೀರೋಸ್ ನ ನಾವು, ಝೀರೋಸ್ ಅಂದ್ರೆ ಇಲ್ಲಿ ಸಮ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂತ ತಗೋತೀವಿ. ಹೌದು, ಸಮ್ ಆಫ್ ಝೀರೋಸ್ ಅಂದ್ರೆ ಏನು, ಅಲ್ಫಾ ಪ್ಲಸ್ ಬೀಟಾ. ಹೌದು, ನೆಕ್ಸ್ಟ್ ಏನಾಯ್ತು, ಅಲ್ಫಾ ಪ್ಲಸ್ ಬೀಟಾ ಆದ್ರೆ ಅಲ್ಲಿ ಸಮ್ ಆಫ್ ಝೀರೋಸ್ ಅಲ್ಲಿ ನಾನು ಏನ್ ರಿಲೇಷನ್ ಕೊಟ್ಟಿದ್ದೆ, ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ಹೇಳಿದ್ದೆ. ಅಂದ್ರೆ ಮೈನಸ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ತಗೋಬೇಕು. ಇಲ್ಲಿ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ಫಸ್ಟ್ ಇಕ್ವೇಶನ್ ಅಲ್ಲಿ,
ಬಿ ಅಂದ್ರೆ ಇದು ಬಿ ಅನ್ನೋದು ಏನಾಯ್ತು, ನೀವ್ ಇಲ್ಲಿ ಏನ್ ಮಾಡ್ಬೇಕು, ಬಿ ಬಿ ಏನ್ ಕೊಟ್ಟಿದ್ದಾರೆ, ಬಿ ದೆನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ದೆನ್ ಎ. ಇದು ರಿಲೇಶನ್ ಸಿಗತ್ತೆ. ಹೇಗೆ ಅಂದ್ರೆ ನೀವೇನ್ ಮಾಡಿಲ್ಲಿ, ಕೆ ಮೈನಸ್ ಕೆ ಅಲ್ಫಾ ಪ್ಲಸ್ ಬೀಟಾ, ಕೆ ಮೈನಸ್ ಕೆ ಅಲ್ಫಾ ಪ್ಲಸ್ ಬೀಟಾ. ಇದು ಕೆ ನ ನಾವು ಎ ಅಂತ ಬರಿಬಹುದು, ಬೇಡ. ಇಲ್ಲಿ ಏನ್ ಮಾಡೋಣ, ಜಸ್ಟ್ ಇದು ಬಿ ನ ತಗೊಳ್ಳಿ, ಏನು ಬಿ ಈಕ್ವಲ್ಸ್ ಟು ಮೈನಸ್ ಕೆ ಅಲ್ಫಾ ಪ್ಲಸ್ ಬೀಟಾ. ನಮ್ಗೆ ಏನ್ ಬೇಕು ಇಲ್ಲಿ, ಅಲ್ಫಾ ಪ್ಲಸ್ ಬೀಟಾ ಬೇಕು. ಅಲ್ಫಾ ಪ್ಲಸ್ ಬೀಟಾ ಬೇಕಂದ್ರೆ ಈ ಫಾರ್ಮುಲಾನ ತಗೋತೀವಿ, ಹೌದು. ಆದ್ರೆ ಇಲ್ಲಿ ಫಸ್ಟಿಗೆ ಏನ್ ಕೊಟ್ಟಿದ್ದಾರೆ, ಎ ಈಕ್ವಲ್ಸ್ ಟು ಕೆ ಅಂದ್ರೆ ನಾವು ಇಲ್ಲಿ ಕೆ ನ ನಾವು ಎ ಅಂತ ಬರಿಬಹುದು, ಹೌದು ತಾನೆ. ದೆನ್ ಆಸ್ ಇಟ್ ಈಸ್ ಅಲ್ಫಾ ಪ್ಲಸ್ ಬೀಟಾ ಅಂತ ಬರೀರಿ. ಈಗ ನಮಗೆ ಇಲ್ಲಿ ಏನ್ ಬೇಕಾಗಿದೆ, ಅಲ್ಫಾ ಪ್ಲಸ್ ಬೀಟಾ. ನೀವೇನ್ ಮಾಡ್ಬೇಕು, ಅಲ್ಫಾ ಪ್ಲಸ್ ಬೀಟಾನ ಇಲ್ಲೇ ಇಡ್ಬೇಕು, ಇಲ್ಲ ಇದನ್ನ ರೈಟ್ ಸೈಡ್ ತಗೊಳ್ಳಿ. ಅಂದ್ರೆ ಅಲ್ಫಾ ಪ್ಲಸ್ ಬೀಟಾನ ಅಲ್ಲೇ ಇಡಿ, ಅಲ್ಫಾ ಪ್ಲಸ್ ಬೀಟಾ ಅಲ್ಲೇ ಇಟ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ಮೈನಸ್ ಏನ ಲೆಫ್ಟ್ ಸೈಡ್ ಕಳಿಸ್ಬೇಕು. ಲೆಫ್ಟ್ ಸೈಡ್ ಅದನ್ನ ನೀವು ಎಲಿಮಿನೇಟ್ ಮಾಡೋಣ, ಲೆಫ್ಟ್ ಸೈಡ್ ಅದನ್ನ ನೀವು ಟ್ರಾನ್ಸ್ಫರ್ ಮಾಡೋಣ. ಏನಾಗತ್ತೆ ಅಲ್ಲಿ, ಮೈನಸ್ ಬಿ ಅಪಾನ್ ಎ ಅಂದ್ರೆ ಡಿವೈಡ್ ಆಗತ್ತೆ. ಎಲಿಮಿನೇಷನ್ ಮೆಥಡ್ ಏನ್ ಹೇಳ್ತೈತಿ, ಎಲಿಮಿನೇಷನ್ ಮೆಥಡ್ ಇದೆ, ನೀವು ಇದನ್ನ ಈ ಕಡೆ ಎಲಿಮಿನೇಟ್ ಮಾಡ್ಬೇಕು. ಇದು ಇಲ್ಲಿ ಬಂದ್ರೆ ಡಿವೈಡ್ ಅಲ್ಲಿ ಹೋಗುತ್ತೆ, ಡಿವೈಡ್ ಆದ್ಮೇಲೆ ಇಲ್ಲಿ ಸಮ್ ರಿಲೇಶನ್ ಸಿಕ್ತು. ಅರ್ಥ ಆಯ್ತಾ, ಇದೇನಾಯ್ತು ರಿಲೇಶನ್. ಈ ರಿಲೇಶನ್ ಹೇಗೆ ಸಿಕ್ತು ಗೊತ್ತಾಯ್ತಾ ನಿಮ್ಗೆ, ಇದರಿಂದ ನಮ್ಗೆ ಇಲ್ಲಿ ಅಲ್ಫಾ ಮತ್ತೆ ಬೀಟಾ ಬೇಕಿತ್ತು. ನಾನೇನ್ ಮಾಡಿದೆ, ಎ ಅಂದ್ರನೆ ಕೆ ಪ್ಲೇಸ್ ಅಲ್ಲಿ ಏನ ಸಬ್ಸ್ಟಿಟ್ಯೂಟ್ ಮಾಡಿದೆ. ದೆನ್ ದಿಸ್ ಹೋಲ್ ಟರ್ಮ್ ನಾನು ಈ ಕಡೆ ಟ್ರಾನ್ಸ್ಫರ್ ಮಾಡಿದೆ. ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಇದು ಅಲ್ಫಾ ಪ್ಲಸ್ ಬೀಟಾ ಸಿಕ್ತು. ಎಲಿಮಿನೇಷನ್ ಮೆಥಡ್ ಹೆಲ್ಪ್ ಇಂದ ಅಲ್ಫಾ ಪ್ಲಸ್ ಬೀಟಾನ ತಗೊಂಡ್ವಿ. ಅರ್ಥ ಆಯ್ತಾ, ಓಕೆ. ಇದು ನೋಟ್ ಮಾಡ್ಕೊಳ್ಳಿ. ಇನ್ನ ಸಮ್ ಸಿಕ್ತು, ಇನ್ನ ಪ್ರಾಡಕ್ಟ್ ಬೇಕು ತಾನೆ, ನಮ್ಗೆ ಪ್ರಾಡಕ್ಟ್ ಬೇಕಲ್ವಾ. ಇದು ನೋಟ್ ಮಾಡ್ಕೊಳ್ಳಿ, ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ. ಇನ್ನ ಪ್ರಾಡಕ್ಟ್ ನೋಡೋಣ. ಏನು ಪ್ರಾಡಕ್ಟ್, 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 product of zeros, product of zeros. ಪ್ರಾಡಕ್ಟ್ ಬೇಕಾದ್ರೆ ಪ್ರಾಡಕ್ಟ್ ಎಲ್ಲಿ ಸಿಗತ್ತೆ ಹೇಳಿ, ಇದ್ರಲ್ಲಿ ಏನ್ ಮಾಡಿ, ಸಿ ಈಕ್ವಲ್ಸ್ ಟು ಕೆ ಅಲ್ಫಾ ಇಂಟು ಬೀಟಾ ಅಂತ ತಗೊಳ್ಳಿ. ಮತ್ತೆ ಇಲ್ಲಿ ನಮ್ಗೆ ಗೊತ್ತಿದೆ, ಬಿಕಾಸ್ ಸಾರಿ ಇಲ್ಲಿ ಬೇಡ, ಇಲ್ಲಿ ನೆಕ್ಸ್ಟ್ ಬಿಕಾಸ್ ಕೆ ಈಕ್ವಲ್ಸ್ ಟು ಎ ಅಂತ ಬ್ರಾಕೆಟ್ ಅಲ್ಲಿ ಬರೆದು ಸಿ ಈಕ್ವಲ್ಸ್ ಟು ಎ ಅಲ್ಫಾ ಬೀಟಾ. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಏನು ಇಲ್ಲ, ಈ ಎನ ಇಲ್ಲಿ ಕಳಿಸ್ಬೇಕು. ಅವಾಗ ಅಲ್ಫಾ ಬೀಟಾ ಏನ್ ಸಿಗತ್ತೆ, ಸಿ ಅಪಾನ್
ಎ. ಇದು ಇಲ್ಲಿ ಬಂದ್ರೆ ಡಿವೈಡ್ ಆಗ್ತೈತಿ. ಹಾಗಾದ್ರೆ ದಿಸ್ ಈಸ್ ಅ ರಿಲೇಶನ್ ಆಫ್ product relation of this is a product relation of zeros and coefficient. ಇದರಲ್ಲಿ ಸಿ ಅನ್ನೋದು ಕಾನ್ಸ್ಟೆಂಟ್, ಎ ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಎ, ಬಿ ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್, ಸಿ ಅನ್ನೋದು ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ ಇದು. ಹಾಗಾದ್ರೆ ಈಗ ಏನ್ ಮಾಡೋಣ, ಈ ರಿಲೇಶನ್ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ಎರಡು ತರ ರಿಲೇಶನ್ ನ ನಾನು ಕೊಟ್ಟಿದ್ದೆ. ಏನಂದ್ರೆ ಒಂದು ಜನರಲ್ ಫಾರ್ಮ್ ಹೀಗೆ, ಇನ್ನೊಂದು ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ಟರ್ಮ್ಸ್ ನ ನಿಮ್ಗೆ ಗಿವನ್ ಅಲ್ಲಿ ಕೊಟ್ಟಿದ್ರೆ ನೀವು ಅಲ್ಲಿ ಏನ್ ಮಾಡ್ಬೇಕು, ಫಾರ್ಮುಲಾ ಹೇಳಿದ್ದೆ ನಾನು. ಏನಂತ ಹೇಳಿದ್ದೆ? ಮೈನಸ್ ಬಿ ಬೈ ಎ ಅಂತ ಇದು ಸಮ್ಮಿಗೆ ಕೊಟ್ಟಿದ್ದೆ, ಪ್ರಾಡಕ್ಟಿಗೆ ಸಿ ಬೈ ಎ ಅಂತ ಕೊಟ್ಟಿದ್ದೆ. ನೀವೇನ್ ಮಾಡ್ಬೇಕು, ಇವು ಎರಡು ರಿಲೇಶನ್ ಇಂದ ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ಆ ರಿಲೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಫೈಂಡ್ ಮಾಡ್ಬೇಕು. ಒಂದು ವೇ ಹೀಗೆ, ಇನ್ನೊಂದು ವೇ ಜನರಲ್ ವೇ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಕ್ವಶನ್ಸ್ ಸಾಲ್ವ್ ಮಾಡೋಣ ಬನ್ನಿ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನು, ಇನ್ ಜನರಲ್ ಇಟ್ ಕ್ಯಾನ್ ಬಿ proved that if alpha, beta, gamma are the zeros of a cubic polynomial. ಕ್ಯೂಬಿಕ್ ಪಾಲಿನಾಮಿಯಲ್ದು ಅಲ್ಫಾ, ಬೀಟಾ, ಗಾಮಾ ಇವೆಲ್ಲನು ಝೀರೋಸ್ ಇದೆ ಅಂತ ಪ್ರೂವ್ ಮಾಡಿದ್ದಾರೆ. ಇದು ಫಾರ್ಮುಲಾ ಇದೆ, ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಏನಿದೆ, ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಯಾವುದು, ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಅಲ್ಫಾ ಗಾಮಾ ಈಕ್ವಲ್ಸ್ ಟು ಸಿ ಬೈ ಎ. ನೆಕ್ಸ್ಟ್ ಅಲ್ಫಾ ಬೀಟಾ ಗಾಮಾ ಇವೆಲ್ಲ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಇದಾವೆ, ಈಕ್ವಲ್ಸ್ ಟು ಮೈನಸ್ ಡಿ ಬೈ ಎ. ಇದು ಕ್ಯೂಬಿಕ್ ಪಾಲಿನಾಮಿಯಲ್ದು ಝೀರೋಸ್ ರಿಲೇಶನ್ ಈ ತರ ಇದೆ. ಸಮ್ ಅಲ್ಲಿ ಪ್ರಾಡಕ್ಟ್ ತಗೊಂಡು ಸಮ್ ಮಾಡಿದಾಕ್ರ, ಅಂದ್ರೆ ಎರಡು ಅಲ್ಫಾ ಬೀಟಾ, ಬೀಟಾ ಗಾಮಾ, ಅಲ್ಫಾ ಗಾಮಾ ತಗೊಂಡು ಸಮ್ ಮಾಡಿದಾಕ್ರ ಇನ್ ರಿಸಲ್ಟ್ ಬರುತ್ತೆ. ಮತ್ತೆ ರಿಲೇಶನ್ ಇಲ್ಲಿ ಏನಿದೆ, ಇಲ್ಲಿ ಏನಿದೆ, ಇಲ್ಲಿ ಏನಿದೆ, ಇದು ನೆನ್ಪಿಟ್ಕೊಳ್ಳಿ. ಕ್ಯೂಬಿಕ್ ಇಕ್ವೇಶನ್ ಕೇಳಿದ್ರೆ ಇದನ್ನ ಯೂಸ್ ಮಾಡ್ಬೇಕು. ಕ್ವಾಡ್ರೆಟಿಕ್ ಕೇಳಿದ್ರೆ, ಕ್ವಾಡ್ರೆಟಿಕ್ ಹೇಳಿದ್ದೆ ನಾನು, ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಮತ್ತೆ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಸಿ ಬೈ ಎ. ಇದು ರಿಲೇಶನ್ ಹೇಳಿದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.